ಕೇಳ್ತಾ ಇದ್ರು ಸಿಎಂ ಅವರು ಕೊಟ್ಟಿರಲಿಲ್ಲ, ಈಗ ಕೊಟ್ಟಿದ್ದಾರೆ 19 ತಾರೀಕು 11 ಇದಕ್ಕೆ ನೀವೇ ಏನಂತೀರ ಹೇಳಿ? ಒಬ್ಬ ರಾಜ್ಯದ ಮುಖ್ಯಮಂತ್ರಿಗಳಿಗೆ ವರ್ಷಾನುಗಟ್ಟಲೆ ಇವತ್ತು ದಿವಸ ಅವರಿಗೆ ಅಪಾಯಿಂಟ್ಮೆಂಟ್ ಕೊಡದೆ ರಾಜ್ಯದ ಏನು ಸಮಸ್ಯೆಗಳ ಬಗ್ಗೆ, ರಾಜ್ಯದ ಅನುದಾನಗಳ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋದಾಗ ಸಮಯ ಕೇಳಿದಾಗ ಕೊಟ್ಟಿಲ್ಲ. ಈಗ ಈ ಕಡೆ ಮೂಮೆಂಟ್ನಲ್ಲಿ ಕೊಟ್ಟಿದ್ದಾರೆ. ಇನ್ನೊಂದು ಸ್ವಲ್ಪ ದಿವಸ ಬಿಟ್ಟು ಕೊಟ್ಟರೆ ಬಹುಶಃ ಅದು ಏನೋ ನಿಮ್ಮ ನೀತಿ ಸಂಹಿತೆನೇ ಬಂದುಬಿಡ್ತಿತ್ತು, ಕೋಡ್ ಆಫ್ ಕಂಡಕ್ಟು. ಇದು ಯಾವಾಗಲೂ ಕೂಡ ಯಾವ ಪ್ರಧಾನಮಂತ್ರಿಗಳು ಕೂಡ ಯಾವ ವಿರೋಧ ಪಕ್ಷದ ಮುಖ್ಯಮಂತ್ರಿಗಳಿರಲಿ, ಇನ್ನಿತರ ತಮ್ಮದೇ ಪಕ್ಷದ ಮುಖ್ಯಮಂತ್ರಿಗಳಿರಲಿ, ಇಷ್ಟು ಅವ್ರನ್ನ ಕಡೆಗಣಿಸಿ ನಡೆಸ್ಕೊಂಡಿದ್ದ ಉದಾಹರಣೆಗಳಿಲ್ಲ. ಮನಮೋಹನ್ ಸಿಂಗ್ ಅವರಿದ್ದಾಗ ನೋಡ್ಕೊಳ್ಳಿ, ವಾಜಪೇಯಿ ಅವರಿದ್ದಾಗ ನೋಡ್ಕೊಳ್ಳಿ, ಇನ್ನೂ ಅನೇಕ ರಾಜೀವ್ ಗಾಂಧಿ ಅವ್ರ ಸಮಯದಾಗ ನೋಡ್ಕೊಳ್ಳಿ, ಚಂದ್ರಶೇಖರ್ ಅವ್ರ ಸಮಯದಾಗ ಯಾರೂ ಕೂಡ ಇಷ್ಟು ಇದು ಮಾಡಿರಲಿಲ್ಲ. ಈ ರೀತಿ ಇದು ಇವರ ನಡವಳಿಕೆ ಏನು ತೋರಿಸ್ತದೆ ಅಂದರೆ, ಇವರು ಈ ವಿರೋಧ ಪಕ್ಷಗಳ ಒಂದು ಮುಖ್ಯಮಂತ್ರಿಗಳನ್ನ ಕಡೆಗಣಿಸಬೇಕು, ಅವ್ರಿಗೆ ಗೌರವ ನೀಡದೆ ಆ ರಾಜ್ಯಗಳು ಇವತ್ತು ದಿವಸ ಅಭಿವೃದ್ಧಿ ಹೊಂದಬಾರ್ದು, ಅನುದಾನ ಸಿಕ್ಕಬಾರ್ದು ಅನ್ನೋ ಒಂದು ಮನಸ್ಥಿತಿ ಅದರಲ್ಲಿ ಕಾಣಿಸ್ತದೆ. ಸರ್, ಈಗ ನಿಗಮ ಮಂಡಳಿ ವಿಚಾರವಾಗಿ ಕೂಡ ಇವತ್ತು ಸಿಎಂ ಡಿ.ಸಿ.ಎಂ ಚರ್ಚೆ ಹೋಗ್ತಾರೆ ಸರ್. ನೋಡಿ, ನಮಗೆ ಮುಖ್ಯಮಂತ್ರಿಗಳು ಮತ್ತು KPCC ಅಧ್ಯಕ್ಷರು ಅವರು ಇಂದು ಹೋಗ್ತಾರೆ. ಬಹುತೇಕ ಶಾಸಕರನ್ನು ನೇಮಕಾತಿ ಮಾಡಬೇಕು ಅಂಥೇಳಿ ಒಂದು ಚಿಂತನೆ ಇದ್ದ ಹಾಗೆ ಕಾಣ್ತದೆ. ತದನಂತರ ಲೋಕಸಭೆ ಚುನಾವಣೆ ನಂತರ ಮತ್ತೆ ಎಲ್ಲ ಕಾರ್ಯಕರ್ತರಿಗೂ ಕೂಡ ಅವಕಾಶ ಕಲಿಸ್ಬೇಕು ಅನ್ನೋ ಒಂದು ಮಾಹಿತಿ ಇದೆ. ಹೀಗಾಗಿ ನೋಡೋಣ, ಇವತ್ತು ಶಾಸಕರನ್ನು ಕೂಡ, ಯಾಕೆಂದರೆ ಅಧಿಕಾರ ಕೆಲವೇ ಜನರ ಕಡೆ ಇರಬಾರ್ದು. ಈಗ ನನ್ನದೇ ಇಂಡಸ್ಟ್ರೀಸ್ ಡಿಪಾರ್ಟ್ಮೆಂಟ್ ತೊಗೊಳ್ಳಿ, ನನ್ನ ಇಂಡಸ್ಟ್ರಿ ಡಿಪಾರ್ಟ್ಮೆಂಟ್ಲಿ ಒಂದೇ 3 ನಿಗಮಗಳು ಬರ್ತವೆ. ಅಲ್ಲಿ ನಂದೇನು ಅಭ್ಯಂತರ ಇಲ್ಲ, ಯಾರನ್ನ ಅಪಾಯಿಂಟ್ಮೆಂಟ್ ಮಾಡಿದರೆ ನಾವೇ ಇರಬೇಕು, ನಾವೇ ಅದನ್ನು ಮಾಡಿಸ್ಬೇಕು ಅಂತ ಇರಬಾರ್ದು. ಅಧಿಕಾರ ಹಂಚ್ಬೇಕು. ಅವರು ಕೂಡ ಶಾಸಕರು 3 ಬಾರಿ 4 ಬಾರಿ ಶಾಸಕರಾಗಿರೋಂಥವ್ರು ಇದ್ದಾರೆ, ಕೆಲವೊಬ್ಬರು 5, 6, 7 ಬಾರಿ ಶಾಸಕರಾಗಿದ್ದವರು ಇದ್ದಾರೆ. ಸೊ ಹೀಗಾಗಿ ಅವರವರ ಇದ್ರ ತಕ್ಕಂತೆ ಇವತ್ತು ಆ ನಿರ್ಧಾರವನ್ನು ಮುಖ್ಯಮಂತ್ರಿಗಳು, KPCC ಅಧ್ಯಕ್ಷರು, ಕಾಂಗ್ರೆಸ್ ಪಕ್ಷದ ಜನರಲ್ ಸೆಕ್ರೆಟರಿ ಸುರ್ಜೇವಾಲಾ ಅವರು ಅಂತಿಮವಾಗಿ ನಮ್ಮ AICC ಅಧ್ಯಕ್ಷ ಅಂತ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬರು ಇದನ್ನು ನಿರ್ಧಾರ ಮಾಡ್ತಾರೆ.